ಪ್ರಿಯ ಕಪೋತಿಗಿರಿ ಮನಸೇರಿ ದರ್ಪಣದ ವೀಕ್ಷಕರಿಗೆ ಪುನಃ ಸ್ವಾಗತ. ವೀಕ್ಷಕರೇ, ಈ ಶುಗರಿನ ಸಮಸ್ಯೆ ಇರುವವರಿಗೆ ಏನಾದರೂ ಗಾಯಗಳು ಆದರೆ ಅವು ಯಾವ ಔಷಧಿಯಿಂದಲೂ ಗುಣವಾಗುತ್ತಿರುವುದೇ ಇಲ್ಲ. ಮತ್ತು ಸಾಧಾರಣವಾಗಿ ಈ ಬಿದ್ದ ಪೆಟ್ಟಿನಿಂದ ಉಂಟಾದ ಗಾಯಗಳು, ಹಳೆಯ ಹುಣ್ಣುಗಳು ಕೊಳೆತು ನಾರುವ ಸ್ಥಿತಿಗೆ ಮತ್ತು ಮುಂದುವರೆದು ಅದು ಗ್ಯಾಂಗ್ರೀನ್ ಆಗುವಂತಹ ಒಂದು ಗಂಭೀರ ಸಮಸ್ಯೆಯವರೆಗೆ ತಲುಪಿದ್ದನ್ನ ನೋಡುತ್ತಿರುತ್ತೇವೆ. ಈ ಹುಣ್ಣುಗಳು ಹಲವಾರು ವರ್ಷಗಳವರೆಗೆ ಗುಣವಾಗದೆ ಕಿವಿನಿಂದ ಈ ರಸಿಕೆಯಿಂದ ತುಂಬಿಕೊಂಡು ತುಂಬಾ ದುರ್ಗಂಧದ ವಾಸನೆಯೊಂದಿಗೆ ಆ ಕೊಳೆತು ಅಲ್ಲಿ ಅದು ಅಂಗಾಂಗಗಳೇ ಕತ್ತರಿಸಬೇಕಾದಂತ ಒಂದು ಗಂಭೀರ ಸಮಸ್ಯೆಯನ್ನ ಉಂಟು ಮಾಡುತ್ತಿರುತ್ತವೆ. ಆ ಸಮಸ್ಯೆ ಮತ್ತು ಈ ಚರ್ಮ ರೋಗ, ಈ ಗಜಕರ್ಣ ಇಸುವು ಎಂದು ತುಂಬಾ ಮರ್ಯಾದೆ ಸೂಕ್ಷ್ಮಕ್ಕೆ ಭಂಗ ತರುವಂತಹ ಒಂದು ಈ ವಿಪರೀತ ತಿಂಡಿಯ ನವೆ ತುರಿಕೆಯಿಂದ ಜನ ಸಮೂಹದ ಮಧ್ಯದಲ್ಲಿ ತುಂಬಾ ಮುಜುಗರವನ್ನು ಉಂಟು ಮಾಡತಕ್ಕಂತಹ, ನಾಚಿಕೆ ತರುವ ಒಂದು ಸಂದರ್ಭವನ್ನು ಉಂಟು ಮಾಡುವ ಈ ಗಜಕರ್ಣ ಇಸುಬು ಮುಂತಾದ ಈ ಸಮಸ್ಯೆಗೆ, ಹಾಗೂ ಈ ತಲೆಕೂದಲುಗಳು ತುಂಬಾ ಉದುರುವ ಒಂದು ಸಮಸ್ಯೆ. ಈ ಮೂರು ಸಮಸ್ಯೆಗೆ ಪ್ರಯೋಜನಕ್ಕೆ ಬರಬಹುದಾದ 2 ಮೂಲಿಕೆಗಳನ್ನ ಇವತ್ತು ನಿಮ್ಮೊಂದಿಗೆ ಪರಿಚಯಿಸುತ್ತಿದ್ದೇನೆ. ಇದು ಎಳ್ಳಿನ ಗಿಡ. ಎಳ್ಳು, ಇದರ ಕಾಯಿಗಳು, ಹೂವುಗಳು, ಈ ಇದನ್ನ ಎಳ್ಳಿನ ಗಿಡ ಎಂದು ಕರೆಯುತ್ತಾರೆ. ಇದರಲ್ಲಿ 3 ನಮೂನೆಯ ಗಿಡಗಳು ಬರ್ತವೆ: ಕರಿಯ ಎಳ್ಳು, ಬಿಳಿಯ ಎಳ್ಳು ಮತ್ತು ಈ ಕೇಶಿ ಎಳ್ಳು ಅಂತ ಅಂದು ಸ್ವಲ್ಪ ಕಂದು ಬಣ್ಣದ ಎಲೆಗಳ ಬೀಜಗಳನ್ನ ಬಿಡುವ ಎಳ್ಳು. 3 ಬಗೆಯ ಎಳ್ಳುಗಳು ಬರುತ್ತವೆ. ಇದರಲ್ಲಿ ಕರಿ ಎಳ್ಳು ತುಂಬಾ ಶ್ರೇಷ್ಠವಾದದ್ದು. ಆದರೆ ನಮ್ಮ ಈ ಔಷಧಿ ಪ್ರಯೋಗದಲ್ಲಿ ಈ ಎಳ್ಳಿನ ಗಿಡ ತುಂಬಾ ಪ್ರಯೋಜನಕ್ಕೆ ಬರುತ್ತದೆ. ಈ ಒಂದನೆಯದಾಗಿ ಹೇಳಿದ ಈ ಶುಗರ್, ಸಕ್ಕರೆ, ಡಯಾಬಿಟಿಸ್ ರೋಗದವರಿಗೆ ಉಂಟಾಗ್ತಕ್ಕಂಥ ಹುಣ್ಣುಗಳಾಗಲಿ ಅಥವಾ ಹಳೆಯ ಹುಣ್ಣುಗಳಾಗಲಿ, ಇವರಿಗೆ ಈ ಔಷಧಿ ಮಾರುವ ಅಂಗಡಿಯಲ್ಲಿ ಇದರದೇ ಈ ಕರಿಯ ಎಳ್ಳಿನ ಗಿಡದ ಬೀಜದ ಎಳ್ಳೆಣ್ಣೆ ಸಿಗುತ್ತಿರುತ್ತದೆ. ಎಣ್ಣೆ ನಕಲಿ ಆಗಿರಬಾರದು, ಪರಿಶುದ್ಧವಾದ ಎಳ್ಳಿನ ಎಣ್ಣೆಯನ್ನು ಮಾತ್ರ ತೆಗೆದುಕೊಂಡು ತಂದು ಸುಮಾರು 100 ಗ್ರಾಮು ಎಳ್ಳೆಣ್ಣೆಯನ್ನ ಒಂದು ಕಡಾಯಿಯಲ್ಲಿ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸುತ್ತಾ ಅದರಲ್ಲಿ ಈ ಎಳ್ಳಿನ ಗಿಡದ ತಪ್ಪಲು ಮತ್ತು ಈ ಬೇವಿನ ಗಿಡದ ತಪ್ಪಲು ಇವನ್ನ ಸಮವಾಗಿ ಹರಿದು ಆ ಕಾಯ್ದ ಎಳ್ಳೆಣ್ಣೆಯಲ್ಲಿ ಎರಡನ್ನು ಸಮವಾಗಿ ಹಾಕುತ್ತಾ ಬರಬೇಕು. ಎಷ್ಟು ಎಣ್ಣೆಯೊಳಗೆ ಈ ಎಲೆಗಳು ಸುಟ್ಟು ಕರಗುತ್ತವೆ ಅಷ್ಟನ್ನ ಹಾಕಿ ಅವು ಎಣ್ಣೆಯಲ್ಲಿಯೇ ಕರಿದು ಕಪ್ಪಾಗುವವರೆಗೂ ಅದನ್ನ ಹುರಿಯಬೇಕು. ಹುರಿದ ನಂತರ ಒಂದು ಕಲ್ಲಿನ ಉದ್ದನೆಯಾದ ಗುಂಡನ್ನು ತೆಗೆದುಕೊಂಡು ಆ ಕಡಾಯಿಯಲ್ಲಿ ಅದನ್ನ ತಿಕ್ಕಿ ಸೂಕ್ಷ್ಮವಾದ ಕಲ್ಕದಂತಹ ಈ ಮಲಮ್ ಅಂತ ಹೇಳ್ತೀವಲ್ಲ, ಆ ತರ ಮಾಡಿಕೊಂಡು ಸ್ವಲ್ಪ ಗಟ್ಟಿ, ನೀರಿನಂತ ಏನಾಗಬಾರ್ದು, ಗಟ್ಟಿಯಾಗಿ ಅಂದ್ರೆ ಎಲೆಗಳನ್ನು ಜಾಸ್ತಿ ಹಾಕಿ ಅದು ಹುರಿದು ಸೀದು ಹೋಗಿ ಕಪ್ಪಾದ ಮೇಲೆ ಎಣ್ಣೆಯೊಂದಿಗೆ ಆ ಸೀದ ಎಲೆಗಳನ್ನ ಅರೆದು ಮಲಮ್ ಮಾಡಿ ಒಂದು ಪ್ಲಾಸ್ಟಿಕ್ ಅಥವಾ ಕಾಜಿನ ಭರಣಿಯಲ್ಲಿ ಹಾಕಿಟ್ಟುಕೊಂಡು ಈ ಹಳೆಯ ಹುಣ್ಣುಗಳಿಗೆ ಹಚ್ಚುತ್ತಾ ಬರುವುದಾದರೆ ಖಂಡಿತವಾಗಿ ಗುಣವಾಗಿಯೇ ತೀರುತ್ತದೆ. ಇನ್ನು ಈ ಗಜಕರ್ಣ ಇಸುವಿನಂತ ಸಮಸ್ಯೆಗೆ ಈ ಬೇವಿನ ಗಿಡದ ಎಲೆಗಳು ಮತ್ತು ಈ ಎಳ್ಳಿನ ಗಿಡದ ಎಲೆಗಳು ಮತ್ತು ಈ ಗರಿಕೆ ಹುಲ್ಲು ಎಂದು ಈ ತಂಪು ಪ್ರದೇಶದಲ್ಲಿ ಬೆಳೆಯುತ್ತಿರುತ್ತದೆ. ಈ ಕರಿಕೆ ಅಂತ ಕರೆಯುತ್ತಾರೆ. ಈ ಕರಿಕೆ, ಈ ಮೂರನ್ನ ಯಥಾ ರೀತಿ ಈಗ ಹೇಳಿದ ರೀತಿಯಲ್ಲಿಯೇ ಎಳ್ಳೆಣ್ಣೆಯಲ್ಲಿ ಹಾಕಿ ಕಪ್ಪಾಗುವವರೆಗೂ ಕರಿದು ಮಲಹಂ ಮಾಡಿಕೊಂಡು ಈ ಗಜಕರ್ಣ ಮತ್ತು ಇಸುಬಿಗೆ ಹಚ್ಚುವುದಾದರೆ ಈ ಚರ್ಮ ರೋಗಗಳು ಖಂಡಿತವಾಗಿ ಗುಣಯವಾಗುತ್ತವೆ. ಮತ್ತು ಈ ತಲೆ ಕೂದಲು ಉದುರುವ ಸಮಸ್ಯೆಗೆ ಈ ಎಳ್ಳಿನ ಗಿಡದ ಎಲೆಗಳು ಮತ್ತು ಈ ಬೇವಿನ ಗಿಡದ ಎಲೆಗಳನ್ನ ಸಮವಾಗಿ ಹರಿದುಕೊಂಡು
ಒಂದು ಮಿಕ್ಸಿಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿ ಇದನ್ನ ತಲೆಗೆ ಹಚ್ಚಿಕೊಂಡು 2 ಗಂಟೆಗಳವರೆಗೆ ಆ ಲೇಪ ತಲೆಯ ಮೇಲೆ ಕೂದಲಿಗೆ ಹಾಕಿದ ಲೇಪ 2 ಗಂಟೆವರೆಗೂ ಹಾಗೆ ಇರಬೇಕು. 2 ಗಂಟೆಯ ನಂತರ ಸಾಧಾರಣ ಬಿಸಿ ನೀರಿನಿಂದ ತೊಳೆದುಕೊಂಡರೆ ಈ ತಲೆ ಕೂದಲು ಉದುರುವ ಸಮಸ್ಯೆ ಪರಿಹಾರವಾಗಿ ಕೂದಲು ತುಂಬಾ ಉದ್ದವಾಗಿ, ದಟ್ಟವಾಗಿ ಮತ್ತು ಕರಿ ಬಣ್ಣದಿಂದ ಕೂಡಿಕೊಂಡು ತುಂಬಾ ಉದ್ದವಾಗಿ ಬೆಳೆಯುತ್ತಿರುವುದಾಗಿ ಈ ಅನುಭವದಲ್ಲಿ, ಈ ಕಪೋತಗಿರಿಯ ನಾಟಿ ಪಾರಂಪರಿಕ ವೈದ್ಯರ ಅನುಭವದಲ್ಲಿ ಕಂಡು ಬಂದ ಈ ಸಂಗತಿಯನ್ನ ಇಂದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ವೀಕ್ಷಕರೇ, ಈ ಎಳ್ಳು ಮತ್ತು ಈ ಬೇವಿನ ಗಿಡದ ಎಲೆಗಳು ಸದಾಕಾಲ ಎಲ್ಲರಿಗೂ ಎಲ್ಲ ಸ್ಥಳದಲ್ಲಿಯೂ ದೊರೆಯುತ್ತವೆ. ಆದ್ದರಿಂದ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಖರ್ಚಿಲ್ಲದ ಈ ಮನಗಂಡ ಔಷಧವನ್ನ ನೀವು ಪ್ರಯೋಗ ಮಾಡಿಕೊಂಡು ನಿಮಗೆ ಈ ಸಮಸ್ಯೆ ಇರುವವರಾದರೆ ನೀವು ಮತ್ತು ನಿಮ್ಮ ಪರಿಚಿತರಲ್ಲಿ ಯಾರಾದರಿಗೆ ಈ ಸಮಸ್ಯೆ ಇರುವುದಾದರೆ ಅವರಿಗೆ ಈ ವಿಡಿಯೋವನ್ನ ನೀವು ಶೇರ್ ಮಾಡಿಕೊಂಡು ಅವರಿಗೆ ಇದರ ಅರಿವನ್ನು ಉಂಟು ಮಾಡಿ ಇದನ್ನ ಪ್ರಯೋಜನ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಯೊಂದಿಗೆ, ವೀಕ್ಷಕರೇ, ಈ ವಿಷಯ ನಿಮಗೆ ಮೆಚ್ಚುಗೆಯಾದರೆ ನಮ್ಮ ಕಪೋತಗಿರಿ ವನಸಿರಿ ದರ್ಪಣ ಚಾನಲ್ಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಯದಿಂದ ಕಳಕಳಿಯೊಂದಿಗೆ ಈ ಸಂಚಿಕೆಯನ್ನ ಸಮಾಪ್ತಿಗೊಳಿಸುತ್ತಿದ್ದೇನೆ. ನಮಸ್ಕಾರಗಳು.